ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಶುಕ್ಲ ಪಕ್ಷ, ದ್ವಾದಶಿ ತಿಥಿ, ಪುಬ್ಬ ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಬಿಸಿಲಿನ ತಾಪಕ್ಕೆ ನಂಜನಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸನ್ ಸ್ಟ್ರೋಕ್ ರೋಗಿಗಳಿಗೆ ವಿಶೇಷ ವಾರ್ಡ್ ನಿರ್ಮಾಣ. ಹಾಸನದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಇಂಡಿಯಾನದಲ್ಲಿ ನಕಲಿ ಬಿಲ್ ನೀಡಿ ರೋಗಿಗಳಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಯತ್ನ ಆರೋಪ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಟಾಕ್ಸಿಕ್ ಎನ್ವಿರಾನ್ಮೆಂಟ್. ಆಪ್ ದೇಶಕ್ಕಾಗಿ ಅಲ್ಲ, ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಮಾಡ್ತಿದೆ ಎಂದ ರಾಘವ್ ಚಡ್ಡಾ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಮತ್ತೊಂದು ಅನಾಥ ಶವ ಪತ್ತೆಯಾದ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಸುಮಾರು 40ರಿಂದ 45 ವರ್ಷದ ಅಪರಿಚಿತ ವ್ಯಕ್ತಿಯ ಮೃತದೇಹ ಹಳೆ ಕೆಸರೆ ಹಾಗೂ ವರುಣ ನಾಲೆಯ ನಡುವೆ ಅಂಡರ್ ಬ್ರಿಡ್ಜ್ ಬಳಿ ಕಂಡುಬಂದಿದೆ. ಶವದ ಮುಖದ ಮೇಲೆ ಗಂಭೀರ ಗಾಯಗಳ ಗುರುತುಗಳು ಕಾಣಿಸಿಕೊಂಡಿರುವುದರಿಂದ ಹತ್ಯೆಯ ಶಂಕೆ ವ್ಯಕ್ತವಾಗಿದೆ. ಮಾಹಿತಿ ತಿಳಿದ ಕೂಡಲೇ ಎನ್ಆರ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮೈಸೂರು ಶವಗಾರಕ್ಕೆ ರವಾನಿಸಲಾಗಿದ್ದು, ವ್ಯಕ್ತಿಯ ಗುರುತು ಪತ್ತೆ ಹಾಗೂ ಸಾವಿನ ನಿಖರ ಕಾರಣ ತಿಳಿಯಲು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಭಯ ಮತ್ತು ಆತಂಕವನ್ನುಂಟು ಮಾಡಿದೆ. ನಂಜನಗೂಡಿನಲ್ಲಿ ಉರಿ ಬಿಸಿಲಿನ ತೀವ್ರತೆ ದಿನೇ ದಿನೇ ಹೆಚ್ಚುತ್ತಿದ್ದು, ಗರಿಷ್ಠ ತಾಪಮಾನ 38 ಡಿಗ್ರಿ ಸೆಲ್ಸಿಯಸ್ ತಲುಪಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಬಿಸಿಗಾಳಿಯ ಪರಿಣಾಮವಾಗಿ ಸನ್ ಸ್ಟ್ರೋಕ್ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸನ್ ಸ್ಟ್ರೋಕ್ ರೋಗಿಗಳಿಗೆ ವಿಶೇಷ ವಾರ್ಡ್ ಸಿದ್ಧಪಡಿಸಲಾಗಿದ್ದು, ತುರ್ತು ಚಿಕಿತ್ಸೆಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ವಿಶೇಷ ತರಬೇತಿ ಪಡೆದ ವೈದ್ಯಕೀಯ ತಂಡವನ್ನು ನಿಯೋಜಿಸಲಾಗಿದ್ದು, ರೋಗಿಗಳ ಆರೈಕೆಗೆ ಸಜ್ಜಾಗಿದೆ. ಪ್ರಸ್ತುತ 6 ಹಾಸಿಗೆಗಳು ಲಭ್ಯವಿದ್ದು, ಅಗತ್ಯವಿದ್ದಲ್ಲಿ ಇನ್ನೂ 5 ಹಾಸಿಗೆಗಳನ್ನು ಹೆಚ್ಚಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಡಾ. ಸುರೇಶ್ ತಿಳಿಸಿದ್ದಾರೆ. ಉರಿ ಬಿಸಿಲಿನ ಸಮಯದಲ್ಲಿ ಅನಾವಶ್ಯಕವಾಗಿ ಹೊರಗೆ ಹೋಗುವುದನ್ನು ತಪ್ಪಿಸಿ ನೀರು ಹೆಚ್ಚು ಕುಡಿಯಬೇಕು ಎಂದು ವೈದ್ಯರು ಸಲಹೆ ನೀಡಿದ್ದಾರೆ. ಆಸ್ಪತ್ರೆ ಇಲ್ಲಿ 6 ಬೆಡ್ಗಳ ಹೀಸ್ಟ್ರೋಕ್ ಮ್ಯಾನೇಜ್ಮೆಂಟ್ಗೆ ನಾವು ಎಲ್ಲ ಥರ ತಯಾರಿನೂ ಮಾಡ್ಕೊಂಡಿದ್ದೀವಿ. ಎಲ್ಲ ಥರದ ಮೆಡಿಸಿನ್ಸ್ ಎಲ್ಲ ನಮ್ಮಲ್ಲಿ ಸ್ಟಾಕ್ ಇದೆ. ಯಾವುದೇ ತೊಂದರೆ ಏನಿಲ್ಲ. ಜನಗಳು ಏನು ಮಾಡಬೇಕು ಅಂದರೆ, ಈಗ ಟೆಂಪ್ರೇಚರು ಎಲ್ಲ ಇದ್ರ ಪ್ರಕಾರ ವೆದರ್ ರಿಪೋರ್ಟ್ ಪ್ರಕಾರ ಸುಮಾರು 45 ಡಿಗ್ರಿವರೆಗೂ ಹೋಗ್ಬೋದು ಅಂತಿದೆ. ಬಟ್ ನಮ್ಮಲ್ಲಿ ಅಷ್ಟು ಹೋಗೋ ಚಾನ್ಸಸ್ ಕಡಿಮೆ. ಆದರೂ ನಾವು ಮುಂಜಾಗ್ರತಾ ಕ್ರಮವನ್ನು ನಾವು ವಹಿಸ್ಕೋಬೇಕು. ಅದರಿಂದ ಎಲ್ಲರೂ ವಯೋವೃದ್ಧರು, ಮಕ್ಕಳು ಎಲ್ಲ 11 ಗಂಟೆಯಿಂದ 3 ಗಂಟೆ ಬಿಸಿಲಿಗೆ ಆದಷ್ಟು ಹೋಗಬಾರ್ದು. ಆ ಟೈಮಲ್ಲಿ ಮನೆ ಒಳಗಡೆ ಇರಬೇಕು. ಅಂದರೆ ಸೆಲ್ಫ್ ಈ ಕೋವಿಡ್ನಲ್ಲಿ ಯಾವ ಥರ ಮಾಡ್ಕೊಂಡಿದ್ದೀವಿ ನಾವು, ಆ ಥರ ಕೋವಿಡ್ ಥರನೇ ಇದನ್ನು ಮಾಡ್ಕೋಬೇಕು. ಮನೆ ಒಳಗಡೆ ಇರಬೇಕು. ನಮ್ಮ ಆಸ್ಪತ್ರೆಗೆ ಈ ಥರದ ಯಾವುದೇ ಪೇಷಂಟ್ಸ್ ಬಂದರೂ ನಮ್ಮಲ್ಲಿ ಫಿಸಿಷಿಯನ್ಸ್ ಇದ್ದಾರೆ, ಅನಸ್ತೇಷಿಯಾ ಡಾಕ್ಟರ್ ಇದ್ದಾರೆ. ಎಲ್ಲ ಡಾಕ್ಟರ್ಗಳದ್ದೇನು ಕೊರತೆ ಏನಿಲ್ಲ. ಎಲ್ಲರ ಸ್ಟಾಫ್ಸ್ ಮತ್ತು ಗ್ರೂಪ್ ಡಿಗಳು ಎಲ್ಲ ನಾವು ಸನ್ನದ್ಧರಾಗಿದ್ದೀವಿ. ಯಾವುದೇ ಥರದ ಕೇಸ್ಗಳು ಬಂದರೆ ನಾವು ಈ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ರೆಡಿ ಇದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಇಂಡಿಯಾನಾ ಆಸ್ಪತ್ರೆಯಲ್ಲಿ ನಕಲಿ ಬಿಲ್ ನೀಡಿ ರೋಗಿಗಳಿಂದ ಹಣ ವಸೂಲಿ ಮಾಡಲು ಯತ್ನಿಸಿದ ಆರೋಪ ಬೆಳಕಿಗೆ ಬಂದಿದೆ. ಚಿಕಿತ್ಸೆ ಪಡೆದ ರೋಗಿಗಳಿಗೆ ಅಧಿಕೃತ ಸೀಲ್ ಹಾಗೂ ಸಹಿ ಇಲ್ಲದ ಖಾಲಿ ಬಿಲ್ ನೀಡಲಾಗಿದ್ದು, ಕೇವಲ ಮೊತ್ತ ಮಾತ್ರ ನಮೂದಿಸಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಲು ಮುಂದಾಗಿದ್ದಾರೆ ಎಂದು ಸಂಬಂಧಿಕರು ಆರೋಪಿಸಿದ್ದಾರೆ. ಇದನ್ನು ಪ್ರಶ್ನಿಸಿದ ವೇಳೆ ಆಸ್ಪತ್ರೆ ಸಿಬ್ಬಂದಿಯಿಂದ ದೌರ್ಜನ್ಯ ನಡೆದಿರುವುದಾಗಿ ಕೂಡ ದೂರಲಾಗಿದೆ. ಈ ಘಟನೆಗೆ ಆಕ್ರೋಶಗೊಂಡ ಸಾರ್ವಜನಿಕರು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಬೇಕು ಹಾಗೂ ತಪ್ಪಿತಸ್ಥರ ಪರವಾನಗಿ ರದ್ದು ಮಾಡುವಂತ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬಡ ರೋಗಿಗಳ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಹಸ್ತಕ್ಷೇಪ ಮಾಡಬೇಕೆಂದು ಜನರು ಒತ್ತಾಯಿಸಿದ್ದಾರೆ. ವಯಸ್ಸಾದವ್ರ ಸಾಯೋದಲ್ಲ, ವಯಸ್ಸಾದವ್ರ ಸಾಯೋದಲ್ಲ. ನೀನ್ ಹೆತ್ತಿ ಮಕ್ಕಳು ನೀನ್ ಹೆತ್ತಿ ಮಕ್ಕಳು ಸತ್ತ ಗೊತ್ತಾಗ್ತೆ ಅಲ್ಲ, ಗೊತ್ತಾಗ್ತಿದೆ. ನಿನ್ ಹೆತ್ತಿ ಮಕ್ಕಳು ಯಾರು ಸತ್ತ ಗೊತ್ತಾಗ್ತೆ. ನಿಮ್ಮ ಅಪ್ಪ ಅಮ್ಮ ಹೇಗೆ ಸಾಯೋದಲ್ಲ, ನಿನ್ ಹೆತ್ತಿ ಮಕ್ಕಳು ಸತ್ತ ಗೊತ್ತಾಗುತ್ತೆ ನಿನಗೆ. ನೀವು ಯಾಕೆ ಬಿಲ್ನ ಕೊಡ್ತಾ ಇಲ್ಲ, ಕಂಪ್ಯೂಟರ್ ಬಿಲ್ ಕೊಡ್ತಾ ಇಲ್ಲ? ಏಕೆ ನೀವು ಸುಲಿಗೆ ಮಾಡ್ತಾ ಇದ್ರೆ ಕಳ್ಳರು ನೀವು ಮೊದಲು ಡಕಾಯತರಿದ್ದಂಗೆ. ನೀವು ಅದಕ್ಕಿಂತ ಕಳ್ಳರು ನೀವು. ಇನ್ನು ಯಾವುದೇ ಕಾರಣಕ್ಕೆ 1 ರೂಪಾಯಿ ದುಡ್ಡು ಕೊಡಿಸಲ್ಲ. ಇವ್ರು ಆಯುಷ್ಮಾನ್ ಕಾರ್ಡ್ ಅದಿರ್ಬೋದು, ರೇಷನ್ ಕಾರ್ಡಲ್ಲಿ ಏನು ದುಡ್ಡು ಇದಾಗಿ ಸ್ಯಾಂಕ್ಷನ್ ಆಗಿದೆ ಅದರ ಸತ್ಯಾಂಶ ತಿಳಿಸ್ಬೇಕು ಇವರು. ನಾವು DHR ಅರ್ಥ ಇದ್ರ ಕೇಳ್ತೀವಿ, ಇಲ್ವಾ DHR ಆಫೀಸ್ ಮುಂದೆ ಕುತ್ಕೋತೀವಿ. ಜನಪ್ರತಿನಿಧಿಗಳಿಗೆ ಏನು ಮಾಡ್ತೀರ? ಅವ್ರ ಮನೆ ಪಾಪ ಕಷ್ಟ ಬಗೆಹರಿಬೇಕು, ಸಾಲನಾರ ಇವ್ರ ಮನೆ ಉದ್ಧಾರ ಹಾಕಿಬೇಕಲ್ಲ ಇವರು. ಈ ಬಡವ್ರ ಬಗ್ಗೆ ಶಾಪ ಇವ್ರಿಗೆ ತಡ್ತಾ ಇಲ್ಲ. ಹಾಗಾಗಿದೆ.
ಈಗ ಯಾಕೆಂದರೆ ಇವ್ರಿಗೆ ಬೇಕಾದ್ರೆ ದುಡ್ಡು MP MLAಗಳಿಗೆ ಸರ್ ಅವರು ಅಲ್ಲಿ ಸೈಟ್ ಹಂಚೋದು ಅವ್ರಿಗೆ ಅವ್ರದ್ದೇ ಆದ ಸೀಟ್ ಉಳಿಸ್ಕೊಳ್ಳೋ ಅಂಥದ್ರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಸರ್. ಜನಸಾಮಾನ್ಯರು ಅವ್ರಿಗೆ ಏನಕ್ಕೆ ಬೇಕು ಸರ್? ಇವ್ರು ಮಾಡ್ತಾರೆ ಆಸ್ಪತ್ರೆ ಏನು ಗೊತ್ತಾ, ಸುಲಿಗೆ. ರಾಜಕಾರಣಿಗಳು ಇದಕ್ಕೆ ಸಪೋರ್ಟು. ಇವ್ರಿಗೆ ಅಂಥ ಒಂದು ಜನಸಾಮಾನ್ಯರ ಮೇಲೆ ನಮ್ಮ ಪ್ರೀತಿ ಇದೆ, ನಮಗೆ ಓಟಾಗಿ ಗೆಲ್ಸಿದ್ದಾರೆ ಅನ್ನೋದೇನಾರು ಅವ್ರಿಗಿದ್ರೆ ಇಂಥ ಬಡವ್ರನ್ನ ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದನ್ನ ಅವರು ಅರಿತ್ಕೋಬೇಕು. ಆಸ್ಪತ್ರೆನೇ ಕೂತ್ಕೊಳ್ತೀವಿ, ಇಲ್ಲ ಪರವಾನಗಿ ರದ್ದು ಮಾಡಲಿ, ಇವ್ರದ್ದು ಬೇಡ, ಇವರು ಅವಶ್ಯಕತೆ ಇಲ್ಲ. ಇಂಥ ಲೂಟಿಕೋರ್ ಏನಕ್ಕೆ ನಮಗೆ? ಹಾಸನ ಜಿಲ್ಲೆಯ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ದಂಡಿಗನಹಳ್ಳಿ ಹೋಬಳಿಯ ಚೋಳನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆಯ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣವಾಗಲಿದ್ದು, ಗ್ರಾಮಾಭಿವೃದ್ಧಿಗೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂಸದ ಶ್ರೇಯಸ್ ಪಟೇಲ್ ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಿದರು. ವಿಶೇಷವಾಗಿ ಮಹಿಳೆಯರೊಂದಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಚರ್ಚೆ ನಡೆಸಿ ಅವುಗಳ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿದರು. ಸ್ಥಳೀಯರು ತಮ್ಮ ಸಮಸ್ಯೆಗಳು ಹಾಗೂ ಅಗತ್ಯಗಳನ್ನು ಹಂಚಿಕೊಂಡರು. ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಸಂಸದ ಭರವಸೆ ನೀಡಿದರು. ಯಾರು ಗೊತ್ತಾಯಿಲ್ಲ ಸಮಸ್ಯೆ ಉಳ್ಳಿ ಕೊಡಿ ಅಕ್ಕಿ ಚೆನ್ನಾಗಿ ಕೊಡ್ತಾರಾ? ಇದು ರೋಡು ಇಲ್ಲಿಗೆ ಬಂದು ಕೊಡ್ತಾರಾ? ಇಲ್ಲ ಅಗ್ರಹಾರಕ್ಕೆ ಹೋಗ್ಬೇಕು. ಚಳ್ಳನಹಳ್ಳಿ ರೋಡು ಎಲ್ಲ ಬಂದರೆ ಬಂದಿಲ್ಲ. ಬಾಡಿಗೆ ಮನೆಯಲ್ಲೇ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಿಂದ ರೋಗಿಗಳು ನರಕಯಾತನೆ ಅನುಭವಿಸುತ್ತಿರುವ ಆರೋಪ ಕೇಳಿಬಂದಿದೆ. ತುರ್ತು ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಲಭ್ಯವಿಲ್ಲದ ಕಾರಣ ಚಿಕಿತ್ಸೆ ವಿಳಂಬವಾಗುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಸ್ತೆ ಅಪಘಾತದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದಿದ್ದ ಶಾಸಕಿ ನೇನಾ ಮೋಟಮ್ಮ ಅವರ ನಡೆಗೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಆದರೆ ಇಂದು ಸ್ಥಿತಿಯನ್ನು ಕಂಡ ಜನರು ಮಾನವೀಯತೆ ಎಲ್ಲಿಗೆ ಹೋಯಿತು ಎಂದು ಪ್ರಶ್ನಿಸುತ್ತಿದ್ದಾರೆ. ಅಗತ್ಯ ವೈದ್ಯರನ್ನು ನಿಯೋಜಿಸಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಆರೋಗ್ಯ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯ ವ್ಯಕ್ತವಾಗಿದೆ. ನಮ್ಮ ಶಾಸಕರು ನಿನ್ನೆ ನಿರ್ವಹಣೆ ಒಂದು ಕೇಸು ಆಕ್ಸಿಡೆಂಟ್ ಕೇಸ್ ಸಿಕ್ತು ಅಂದ್ರೆ ಅದನ್ನು ಕರ್ಕೊಂಡ್ ಬಂದಿದ್ದೇ ದೊಡ್ಡ ಹೈಲೈಟ್ ಮಾಡ್ಕೊಂಡು ಶಾಸಕರು ಭಾರಿ ಮಾನವೀಯತೆ ಮೆರೆದ್ರು ಅಂತಾರೆ. ಇವತ್ತು ನೋಡಿಲ್ಲಿ ಮೂಡಿಗೆರೆ ಆಸ್ಪತ್ರೆಯಲ್ಲಿ ಈ ತರ ಜನ ನಿಂತಿದ್ದಾರೆ. ಇವತ್ತು ಶಾಸಕರು ಬಂದು AC ರೂಮಲ್ಲಿ ಮೀಟಿಂಗ್ ತಗೊಳ್ತಿದ್ದಾರೆ. ಆಯ್ತಾ, ಇಲ್ಲಿ ಜನರ ಕಥೆ ಕೇಳಿದಾರು. ಇಡೀ ಎಲ್ಲಾ ಡಾಕ್ಟರ್ನ ಕೂರಿಸ್ಕೊಂಡು ಶಾಸಕರು AC ರೂಮಲ್ಲಿ ಮೀಟಿಂಗ್ ಮಾಡ್ತಿದ್ದಾರೆ. ಇದೇ ಮೂಡಿಗೆರೆಯಲ್ಲಿ ನಾವು ಇವತ್ತು MGM ಹಾಸ್ಪಿಟಲ್ ಇದೀವಿ ನೋಡಿ. ಒಬ್ಬರು ಡಾಕ್ಟರ್ ಇಲ್ಲ, ಪೇಷಂಟ್ಗಳು ಯಾವ ರೀತಿ ಕಾಯ್ತಿದ್ದಾರೆ ಅಂತ ನೋಡಿ. ಈ ವ್ಯವಸ್ಥೆಗೆ ನಮ್ಮ ಮೂಡಿಗೆರೆ MLAಗಳು ಇವನ್ನೆಲ್ಲ ಮಾಡ್ಬೋದಾ? ನೆನ್ನೆ ನೋಡಿದ್ರೆ ನಿಡ್ವಾಳೆಯಿಂದ ಪೇಷಂಟ್ ಕರ್ಕೊಂಡ್ ಬಂದೆ ಅಂತೇಳಿ ಇಡೀ ಎಲ್ಲ ಸುದ್ದಿ ಮಾಡ್ಕೊಂತಿದ್ದಾರೆ. ಈ ತರ ಜನ ಕಾಯಿಸಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ಮಾನ್ಯತೆ ಇಲ್ವಾ? ಅದಕ್ಕೆ ಬಂದ್ರು ಎಲ್ಲ ಬಂದ್ರು. ಎಷ್ಟೊತ್ತಿನ ಕಾಯ್ತಾ ಇದ್ದಾರೆ? ಹೌದಾ? ಯಾಕೆ ಡಾಕ್ಟರ್ಗಳಿಲ್ಲ? 9 ಕಾಯ್ತೀವಿ. ಮಲ್ನಾಡ್ ಕಾಫಿ ಕ್ಯೂರಿಂಗ್ ಸಂಸ್ಥೆ ಮತ್ತೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಲು ಯತ್ನಿಸಿದ ಘಟನೆ ಸ್ಥಳೀಯರಲ್ಲಿ ಆಕ್ರೋಶ ಮೂಡಿಸಿದೆ. ಸುಮಾರು 25 ವರ್ಷಗಳಿಂದ ಸರ್ಕಾರಿ ಜಾಗವನ್ನು ಕಬಳಿಸಿದ್ದ ಆರೋಪ ಎದುರಿಸುತ್ತಿರುವ ಸಂಸ್ಥೆ ಜಾಗದ ಸರಿಯಾದ ಅಳತೆ ಮಾಡದೆ ಇನ್ನೂ 2 ಗುಂಟೆಗೂ ಹೆಚ್ಚು ಪ್ರದೇಶವನ್ನು ಕಬಳಿಸಲು ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದೆ ಎಂದು ಆರೋಪಿಸಲಾಗಿದೆ. ಇದನ್ನು ವಿರೋಧಿಸಿ ಸ್ಥಳೀಯ ಯುವಕರು ಹಾಗೂ ದಲಿತ ಜನ ಸೇನಾ ಸಂಘಟನೆ ಧ್ವನಿ ಎತ್ತಿದರು. ಇನ್ನು ರಜದ ದಿನದಲ್ಲೂ ಕಾಫಿ ಕ್ಯೂರಿಂಗ್ ಸಂಸ್ಥೆಯ ಒತ್ತುವರಿಗೆ ಸಹಾಯ ಹಸ್ತ ನೀಡಲು ಧಾವಿಸಿದ್ದ ತಾಲೂಕು ಕಚೇರಿ ಸಿಬ್ಬಂದಿ ಸರಿಯಾದ ಅಳತೆಯಲ್ಲಿ ಕಾಂಪೌಂಡ್ ನಿರ್ಮಿಸಿ, ಇಲ್ಲವಾದಲ್ಲಿ ಸೋಮವಾರ ಅಳತೆ ಮಾಡಿ ಕಾಂಪೌಂಡ್ ನಿರ್ಮಿಸುವಂತೆ ಸ್ಥಳೀಯರ ಆಗ್ರಹ.
ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಅವರ ಮಧ್ಯಸ್ಥಿಕೆಯಿಂದ ಒತ್ತುವರಿ ತಾತ್ಕಾಲಿಕವಾಗಿ ತೆರವುಗೊಳಿಸಲಾಗಿದೆ. ಸರಿಯಾದ ಅಳತೆಯ ಬಳಿಕವೇ ನಿರ್ಮಾಣ ನಡೆಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದು, ಹಿಂದಿನ ಒತ್ತುವರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಬೇಡ ಫಿಕ್ಸೇ ಮಾಡ್ಬಿಡಿ, ಅವ್ರಿಗೆ ಕರ್ಸಿ ನಮ್ದು ಏನ್ ಜಾಗ ಇದೆ ಬಿಟ್ಟು ಅವ್ರು ಮಾಡ್ತಾರೆ ಅಂತ ಹೇಳಿಸಿ ನಾವು ವಿಡಿಯೋ ಮಾಡ್ಕೊಂತೀವಿ. ನಿಮಗೆ ಕೆಲಸ ಮಾಡಕ್ ಬಿಟ್ಬಿಡ್ತೀವಿ. ಅವ್ರ ಕೆಲವೊಂದು ಮಾತಾಡಿಸಿ ಒಂದೇ ಮಾತು ನಾನು ಜಾಸ್ತಿ ನಿಮ್ ಜಾಗ ಅಂದ್ರೆ ನಮ್ ಜಾಗ ಅದೇ ನಿಮ್ಗೆ ಅದೇ ನಿಮ್ ಜಾಗ ಅಂತಾನೆ ಹೇಳ್ತಾರೆ. ಜಾಗ ಹೌದು, ಬಟ್ ಇದು ನಮ್ ಜಾಗನೇ ಸರ್. ಇದು ಅಂಬೇಡ್ಕರ್ ಅವ್ರ ಜಾಗ ಸರ್. ಹೌದು ಸರ್, ಅದನ್ನೇ ಹೇಳ್ತಿರೋದು. ಅಲ್ಲಾಕಿ ನಿಮ್ದೇ ಜಾಗ ಅನ್ಕೊಂತೀವಿ, ಇವ್ರದೇ ಜಾಗ ಅನ್ಕೊಂಡ್ರು. ಅಲ್ಲಾಕಿ ಅಣ್ಣ ಇಲ್ಲಿ ತೆಗಿರೋಣ ಗುಂಡಿ, ಇವ್ರದೇ ಜಾಗ. ನೀವು ಜಾಗ ತೆರವು ಮಾಡ್ಕೊಂಡಿದ್ದೀರಾ ಅಷ್ಟೇ ಮಾಡ್ಬೇಕು. ಅಕ್ಪತ್ರ ಬೇಕು, ನಿಮ್ಮನೆ ತೆಗ್ಸಿರ ಅದೆಲ್ಲ ಹೇಳ್ಬಾರ್ದು. ನೀವು ನನಗೆ ಅನುಕೂಲ ಮಾಡ್ಕೊಡ್ಬೇಕು. ನಾವೇನು ಹೇಳಿಲ್ಲ, ಏನು ಹೇಳಿಲ್ಲ ಅಣ್ಣ, ಅಲ್ಲ ನಿಮಗೆ ಯಾಕೆ ಅಕ್ಪತ್ರ ಬೇಕು? ತಹಸೀಲ್ದಾರ್ ಕಚೇರಿಯಿಂದ ಬಂದಿದ್ರು, ಅವ್ರು ಅಳತೆ ಮಾಡಿ ಈ ಮಾರ್ಕ್ ಇಲ್ಲಿ ತನಕ ಇದೆ, ಇಲ್ಲಿ ತನಕನು ಇದು ಒತ್ತುವರಿ ಆಗಿರೋಂಥ ಜಾಗ 15 ಗುಂಟೆ ಅಂತಂದ್ರು. ನಾವು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಇಲ್ಲಿ ತನಕ ಬಿಟ್ಟಿರ್ತೀವಿ. ಅಳತೆ ಮಾಡಿದ ನಂತರ ಇದನ್ನ ಹೊಡೆದು ನಾವು ಸರಿಯಾದ ರೀತಿಯಲ್ಲಿ ಬೌಂಡ್ರಿ ಹಾಕೋಣ ಅಂತೇಳಿ ಅಂದು. ಆದ್ರೆ ಇವತ್ತು ಏನಾಗಿದೆ, ನಮ್ಮ ಒಂದು ಒಳ್ಳೆತನಕ್ಕೆ ಏನು ತಾಲೂಕು ಕಚೇರಿ ಆಗ್ಲಿ ಯಾರಾಗ್ಲಿ ಏನ್ ಬೆಲೆ ಕೊಟ್ಟರು ಅಂತೇಳಿ ಗೊತ್ತಿಲ್ಲ. ಇವತ್ತು ನಾವು ಅಷ್ಟು ಬಿಟ್ಟಿದ್ದಕ್ಕೆ ಇವತ್ತು ನೋಡಿ ಈ ನೇರಕ್ಕೆ ಆ ಜಾಗ ಅಲ್ಲಿದೆ, ಮಾರ್ಕ್ ಹಾಕಿರೋದು ಅಲ್ಲಿದೆ. ಇಲ್ಲಿ ನಾವು ಇಲ್ಲಿ ತನಕ ಆಯ್ತು ಬಿಟ್ಟು ಆಮೇಲೆ ರೆಡಿ ಆದ್ಮೇಲೆ ಬಿಡೋಣ ಅಂತಂದ್ರೆ ಈ ನೇರಕ್ಕೆ ಇಲ್ಲಿ ಗುಂಡಿ ಹೊಡ್ಕೊಂಡು ಇಲ್ಲಿ ಇವತ್ತು ಕಾಂಪೌಂಡ್ ಹಾಕ್ಬೇಕು ಅಂತ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ರಾಘವ್ ಚಡ್ಡಾ ಬಿಜೆಪಿ ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಉಂಟಾದ ಟೀಕೆಗಳಿಗೆ ಪ್ರತಿಕ್ರಿಯಿಸಿ ಆಮ್ ಆದ್ಮಿ ಪಾರ್ಟಿಯೊಳಗಿನ ಟಾಕ್ಸಿಕ್ ವಾತಾವರಣವನ್ನು ಕಾರಣವಾಗಿ ಉಲ್ಲೇಖಿಸಿದ್ದಾರೆ. ಹೊಸ ವಿಡಿಯೋ ಮೂಲಕ ಮಾತನಾಡಿದ ಅವರು, ಆ ಪಕ್ಷ ದೇಶದ ಹಿತಕ್ಕಿಂತ ವೈಯಕ್ತಿಕ ಲಾಭಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಪಂಜಾಬ್ ಘಟಕದಲ್ಲಿ ಈಗ ರಾಜಕೀಯ ಬಿರುಗಾಳಿ ಎದ್ದಿದ್ದು, ರಾಘವ್ ಚಡ್ಡಾ ತಮ್ಮ ನಿರ್ಧಾರವನ್ನು ಪ್ರತಿಷ್ಠೆಯ ವಿಚಾರವನ್ನಾಗಿ ಮಾಡಿಕೊಂಡಿದ್ದಾರೆ. 6 ರಾಜ್ಯಸಭಾ ಸದಸ್ಯರೊಂದಿಗೆ ಬಿಜೆಪಿ ಸೇರಿರುವ ಅವರು ಪಂಜಾಬ್ನ ಆಪ್ ಸರ್ಕಾರದ ಸ್ಥಿರತೆಗೆ ಸವಾಲು ಎಸೆದಿದ್ದಾರೆ. ರಾಜ್ಯದ 94 ಶಾಸಕರಲ್ಲಿ ಸುಮಾರು 63 ಮಂದಿ ತಮ್ಮ ಸಂಪರ್ಕದಲ್ಲಿದ್ದಾರೆ ಎಂಬ ಮಾಹಿತಿ ಹರಿದಾಡುತ್ತಿದ್ದು, ಇದು ಪಂಜಾಬ್ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆಗೆ ಕಾರಣವಾಗುವ ಸಾಧ್ಯತೆಯಿದೆ. जिस पार्टी को मैंने अपने प्राइम यूथ के 15 साल दिए, अपने खून पसीने से बहुत मेहनत से इस पार्टी को सींचा, लेकिन आज ये पार्टी वो पुरानी वाली पार्टी नहीं रही. इस पार्टी में आज एक टॉक्सिक वर्क एनवायरनमेंट है. आपको काम करने से रोका जाता है, पार्लियामेंट में बोलने से रोका जाता है, और ये पॉलिटिकल पार्टी आज चंद करप्ट और कॉम्प्रोमाइज लोगों के हाथ में फंसकर रह गई है, जो अब देश के लिए नहीं अपने निजी पर्सनल फायदे के लिए काम करते हैं. पिछले कुछ सालों से मैं ये फील कर रहा था that perhaps I am the right man but in the wrong party. और इसी के चलते मेरे सामने सिर्फ 3 ऑप्शंस थे. पहला ऑप्शन कि मैं पॉलिटिक्स ही छोड़ दूं, दूसरा ऑप्शन कि मैं इसी पार्टी में रहूं और चीजें ठीक करने की कोशिश करूं, जो कि हुआ नहीं, और तीसरा ऑप्शन कि मैं अपनी एनर्जी और एक्सपीरियंस लेकर पॉजिटिव पॉलिटिक्स करूं, एक और प्लेटफॉर्म के साथ, एक और पॉलिटिकल पार्टी के साथ जुड़कर सकारात्मक राजनीति करूं. इसीलिए मैंने अकेले ने नहीं, मेरे साथ 1 नहीं, 2 नहीं, 3 नहीं, 4 नहीं, 5 नहीं, 6 और सांसदों ने, यानी कि कुल 7 MPs ने यह फैसला लिया कि हम अपनी इस पॉलिटिकल पार्टी से रिश्ता तोड़ते हैं. एक आदमी गलत हो सकता है, 2 आदमी गलत हो सकते हैं, लेकिन 7 लोग गलत नहीं हो सकते. और वो अनगिनत लोग जो एजुकेटेड एरुडाइट लोग थे, जो इस पॉलिटिकल पार्टी के सपने के साथ जुड़े थे, वो तमाम लोग जो इस पार्टी को छोड़ के चले गए, क्या वो सारे गलत हो सकते हैं? आप ऐसे समझिए, आप में से जितने ऑफिस गोइंग लोग हैं, यदि आपका वर्क प्लेस एक टॉक्सिक प्लेस बन जाए, उसका एनवायरनमेंट टॉक्सिक हो जाए, तो आप कितना काम कर पाएंगे? क्या आप वहां काम कर पाएंगे? अगर आपको वहां काम करने से रोका जाए, आपकी मेहनत को दबाया जाए, आपको चुप कराया जाए, तो आप क्या करेंगे? उस स्थिति में सही फैसला यही है कि आप उस वर्क प्लेस को छोड़ दें. शायद हमने भी वही किया. अब में से बहुत सारे लोगों ने यह भी मुझसे पूछा कि क्या अब मैं वैसे ही आपके मुद्दे, ऑर्डिनरी प्रॉब्लम्स ऑफ ऑर्डिनरी सिटीजंस उठाता रहूंगा या बंद कर दूंगा? मैं उन्हें विश्वास दिलाना चाहता हूं कि मैं आपकी प्रॉब्लम्स को लगातार और एनर्जी के साथ और जोश के साथ उठाऊंगा. और अच्छी बात यह है कि अब हम उन प्रॉब्लम्स की सॉल्यूशंस को भी ढूंढ पाएंगे और उसे इंप्लीमेंट करा पाएंगे. ಶಿವಮೊಗ್ಗದಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಗಾಳಿ ಮಳೆಯ ವೇಳೆ ಸಿಡಿಲು ಬಡಿದು ತೆಂಗಿನ ಮರಕ್ಕೆ ಬೆಂಕಿ ಹೊತ್ತಿಕೊಂಡ ಘಟನೆ ನಡೆದಿದೆ.
ನಗರದ ವಿದ್ಯಾನಗರದ ಮನೆಯೊಂದರ ಮುಂಭಾಗದಲ್ಲಿ ಈ ಅನಾಹುತ ಸಂಭವಿಸಿದೆ. ಸಿಡಿಲು ಬಡಿದ ತಕ್ಷಣವೇ ದೊಡ್ಡ ಗಾತ್ರದ ತೆಂಗಿನ ಮರದ ತಲೆಯಲ್ಲಿ ಬೆಂಕಿ ಹೊತ್ತಿ ಉರಿಯಲು ಆರಂಭಿಸಿದ್ದು, ಬೆಂಕಿಯ ಕೆನ್ನಾಲಿಗೆ ಕಂಡ ಸ್ಥಳೀಯರು ಆತಂಕಗೊಂಡರು. ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಲಾಗಿದ್ದು, ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದರು. ದೊಡ್ಡ ಅಪಾಯ ತಪ್ಪಿದ ಹಿನ್ನೆಲೆ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಘಟನೆಯಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಸಿಲಿನ ತಾಪಕ್ಕೆ ನಂಜನಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸನ್ ಸ್ಟ್ರೋಕ್ ರೋಗಿಗಳಿಗೆ ವಿಶೇಷ ವಾರ್ಡ್ ನಿರ್ಮಾಣ. ಹಾಸನದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಇಂಡಿಯಾನದಲ್ಲಿ ನಕಲಿ ಬಿಲ್ ನೀಡಿ ರೋಗಿಗಳಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಯತ್ನ ಆರೋಪ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಟಾಕ್ಸಿಕ್ ಎನ್ವಿರಾನ್ಮೆಂಟ್. ಆಪ್ ದೇಶಕ್ಕಾಗಿ ಅಲ್ಲ, ವೈಯಕ್ತಿಕ ಲಾಭಕ್ಕಾಗಿ ಕೆಲಸ ಮಾಡ್ತಿದೆ ಎಂದ ರಾಘವ್ ಚಡ್ಡಾ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.